ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೆಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದೇನಪ್ಪ ಅಂತ ಹೇಳಿದ್ರೆ KPSC ಕಾಲ್ಫರ್ ಮಾಡಿರ್ತಕ್ಕಂತಹ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದರ ಬಗ್ಗೆ ನಾವು ಮಾತಾಡಬೇಕು. ಹಾಗಾದರೆ ಬನ್ನಿ ಡೈರೆಕ್ಟಾಗಿ ಬ್ರೌಸರ್ನ ಓಪನ್ ಮಾಡೋಣ ಬೋರ್ಡ್ ಮೇಲೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಹಾಗಿದ್ರೆ ನಾವು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ನಿಮಗೆ ಎಫೆಕ್ಟಿವ್ ಆಗಿದೆ ಅಂತ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಸಮೇತ ಶೇರ್ ಮಾಡಿ. ಅರ್ಥ ಆಯ್ತಾ? ಹಾಗಾದರೆ ಬನ್ನಿ KPSC ವೆಬ್ಸೈಟ್ನ ಓಪನ್ ಮಾಡೋಣ. KPSC ಅಲ್ವಾ? KPSC ಓಕೆ. ವೆಬ್ಸೈಟ್ ಓಪನ್ ಆಗ್ತಾಯಿದೆ. ಇಲ್ಲೇ ಇದೆ ನೋಡಿ, ಫಸ್ಟಲ್ಲೇ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವಿಂಡೋ ಓಪನ್ ಆಗುತ್ತೆ, ವೆಬ್ಸೈಟು ಓಪನ್ ಆಗುತ್ತೆ. KPSC.KRNIC.in ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಹೋಗಿಬಿಟ್ಟು ನೋಡಿ, ಇಲ್ಲಿ ನೋಡಿ ಪ್ರೆಸ್ ನೋಟ್ ಅಂತಕ್ಕಂಥದ್ದು. ಪ್ರೆಸ್ ನೋಟ್ ರಿಗಾರ್ಡಿಂಗ್ ಎಕ್ಸ್ಟೆನ್ಷನ್ ಆಫ್ ಲಾಸ್ಟ್ ಡೇಟ್ ಫಾರ್ ದಿ ಪೋಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ HK ರೀಜನ್ ಅವ್ರಿಗೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು PDF ಓಪನ್ ಆಗುತ್ತೆ. ನೋಡಿ ಓಪನ್ ಆಗ್ತಿದೆ. ಇಲ್ಲಿ ನೋಡಿ ಪ್ರೆಸ್ ನೋಟ್ ಬಂದಿದೆ. ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು 563001 ಅಂತಕ್ಕಂಥದ್ದು. ದಿನಾಂಕ ಇವತ್ತು ಬಂದಿರತಕ್ಕಂಥದ್ದು. ಇದು ನೋಡಿ 29/1/2023. ಓಕೆ, ಇಲ್ಲಿ ತಿದ್ದುಪಡಿ ಆಗಿದೆ. ಅದೇನಪ್ಪ ತಿದ್ದುಪಡಿ ಅಂತ ಹೇಳೋದಾದರೆ ನೋಡಿ, ಆಯೋಗದ ಅಧಿಸೂಚನೆ ಸಂಖ್ಯೆ PSC 169 RTB/4/2023-24 ದಿನಾಂಕ 30/8/2023 ರಲ್ಲಿ ಅಧಿಸೂಚಿಸಲಾಗಿದ್ದ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿನ ವಾಣಿಜ್ಯ ಪರಿವೀಕ್ಷಕರ ಕಲ್ಯಾಣ ಕರ್ನಾಟಕ ವೃಂದದ 15 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು 3/10/2023 ನಿಗದಿಪಡಿಸಲಾಗಿತ್ತು. ಪ್ರಸ್ತುತ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 3/10/2023 30/10/2023 ವಿಸ್ತರಿಸಲಾಗಿದೆ. ಇದೇ ಈ ಫ್ಯಾಕ್ಸ್ನಲ್ಲಿ ಇರ್ತಕ್ಕಂಥದ್ದು, ಈ ಪ್ರೆಸ್ ನೋಟ್ನಲ್ಲಿ ಇರ್ತಕ್ಕಂಥದ್ದು ಇದೆ. ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಯಾರಿಗೆ? HK ರೀಜನ್ ಅವ್ರಿಗೆ. ಯಾವ ಹುದ್ದೆಗಳಿಗೆ? ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ. ಅರ್ಥ ಆಯ್ತಾ? ಹಾಗಾದರೆ ಮತ್ತೆ ನಾವು ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇನ್ನೊಂದು ಪ್ರೆಸ್ ನೋಟ್ ಇದೆ. ಇನ್ನೊಂದು ಪ್ರೆಸ್ ನೋಟ್ ನಾವು ಗಮನಿಸಬೇಕಾಗುತ್ತೆ. ನೋಡಿ ಇಲ್ಲಿ ಇನ್ನೊಂದಿದೆ ಅಲ್ವಾ? ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ PDF ಓಪನ್ ಆಗುತ್ತೆ. ಅದು ಸಮೇತ ಇವತ್ತು ಬಂದಿರತಕ್ಕಂಥದ್ದು 29/9/2023 ಬಂದಿರತಕ್ಕಂಥದ್ದು. ಅದರಲ್ಲೂ ನೋಡಿ ಏನಿದೆ ಅಂತ ನೋಡಿಬಿಡೋಣ. ನೋಡಿ, ಆಯೋಗದ ಅಧಿಸೂಚನೆ ಸಂಖ್ಯೆ ಅಂತಿದೆ. ದಿನಾಂಕ 28/8/2023 ಅಧಿಸೂಚಿಸಲಾದ ವಾಣಿಜ್ಯ ತೆರಿಗೆಗಳ ಇಲಾಖೆಯಲ್ಲಿನ ವಾಣಿಜ್ಯ ಪರಿವೀಕ್ಷಕರ ಉಳಿಕೆ ಮೂಲದ ವೃಂದದ 230 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಾಳೆಗೆ ಇತ್ತು. ಕೊನೆಯ ದಿನಾಂಕ 30/9/2023 ಅದನ್ನು 31/10/2023 ವಿಸ್ತರಿಸಿದ್ದಾರೆ. ಅಂದರೆ ಅಕ್ಟೋಬರ್ ಮುಂದಿನ ತಿಂಗಳು ಲಾಸ್ಟ್ 31 ವಿಸ್ತರಿಸಿದ್ದಾರೆ. ಅರ್ಥ ಆಯ್ತಾ? ಇಷ್ಟೇ. ಏನಪ್ಪ ಅಂತ ಹೇಳೋದಾದರೆ ಆ ಎಕ್ಸಾಮಿನೇಷನ್ ಡೇಟ್ನ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ HK ರೀಜನ್ ಅವ್ರಿಗೂ ಮತ್ತು ನಾನ್ HK ರೀಜನ್ ಅವ್ರಿಗೂ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತಕ್ಕಂಥದ್ದು. ಇದರಲ್ಲಿ ಬರ್ತಕ್ಕಂತಹ 2 ಪೇಪರ್ಸ್ ಇರುತ್ತೆ. ಇದರಲ್ಲಿ GK ಪೇಪರ್ ಒಂದು, ಕಮ್ಯುನಿಕೇಷನ್ ಪೇಪರ್ ಅಂತ. ಹಾಗಾದರೆ ಇದರಲ್ಲಿ ನಾವು ಸ್ಕೋರ್ ಮಾಡ್ಕೊಳ್ಳೋದು ಹೇಗೆ, ಇದರಲ್ಲಿ ಕಟ್ ಆಫ್ ಎಷ್ಟು ನಿಂತಿರುತ್ತೆ, ಪ್ರತಿಯೊಂದು ಇದನ್ನು ಫಾಲೋ ಅಪ್ ಮಾಡೋಣ. ತುಂಬ ಕಮ್ಯುನಿಕೇಷನ್ ಪೇಪರ್ ಮೇಲೆ ಗ್ರಿಪ್ ಇದ್ದರೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಸುಲಭವಾಗಿರ್ತಕ್ಕಂಥದ್ದಾಗಿರುತ್ತೆ. ಅರ್ಥ ಆಯ್ತಾ? ಆದರೆ ಇಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ಸು ಡಿಲೇ ಆಗ್ತಾ ಹೋಗುತ್ತೆ. ಮತ್ತು ಪೇಷನ್ಸಿಂದ ಯಾರೆಲ್ಲ ಓದ್ಕೊತಾರೋ ಅವ್ರಿಗೆ ಒಳ್ಳೆ ಇದರಿಂದ ಬೆನಿಫಿಟ್ ಪಡ್ಕೋಬೋದು ಒಂದು ಸರ್ಕಾರಿ ನೌಕರಿ ಪಡ್ಕೊಳ್ಳೋದ್ರಲ್ಲಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ದಿನ, ಒಂದು 5-6 ತಿಂಗಳು ಸ್ವಲ್ಪ ತಲೆ ಕೆಡಿಸ್ಕೊಳ್ದಿರ ಯಾವುದ್ರ ಬಗ್ಗೆನೂ ಓದ್ಕೊಂಡ್ರೆ ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಕೋರ್ ಮಾಡಿಕೊಂಡು
ಸೊ ಮ್ಯಾಕ್ಸಿಮಮ್ ಸೆಲೆಕ್ಷನ್ ಲೀಸ್ಟಲ್ಲಿ ನಾವು ಇರಬಹುದು. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾದರೆ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ನಮ್ಮ ಚಾನಲ್ನಲ್ಲಿ ಕಮ್ಯುನಿಕೇಷನ್ ಪೇಪರ್ ಅದರಲ್ಲಿ ಓಕೆ, ಸೊ ಕನ್ನಡ ಗ್ರಾಮರ್ ಬರುತ್ತೆ, ಇಂಗ್ಲೀಷ್ ಗ್ರಾಮರ್ ಬರುತ್ತೆ, ಕಂಪ್ಯೂಟರ್ಸ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ಎಲ್ಲ ನಮಗೆ ಆಲ್ರೆಡಿ ಟಚ್ ಇರ್ತಕ್ಕಂಥ ಕಾರಣದಿಂದ ಸೊ ನಾವು ನಿಮಗೆ ಒಂದು ಗೈಡ್ ಮಾಡಲಿಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ. ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡೋಣ ಡೈರೆಕ್ಟಾಗಿ ಲೈವಲ್ಲಿ. ಅರ್ಥ ಆಯ್ತಾ? ಇಂಗ್ಲೀಷ್ನ ಯಾವ ರೀತಿ ಓದಬೇಕು, ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇಂಗ್ಲೀಷಲ್ಲಿ ವೊಕ್ಯಾಬ್ಯುಲರಿ ಏನು ರೋಲ್ ಪ್ಲೇ ಮಾಡುತ್ತೆ, ಆಂಟೋನಿಮ್ಸ್ ಸಿನೋನಿಮ್ಸ್ ಏನು ರೋಲ್ ಪ್ಲೇ ಮಾಡುತ್ತೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ, ಮತ್ತು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತ ಕರೀತಾರೆ, ಅಂದರೆ ಪ್ಯಾಸೇಜ್ ರೀಡಿಂಗ್ ಅದು ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ. ಸೊ ಇನ್ನು ಕೆಲವೊಂದು ಸಾಕಷ್ಟು ಎರರ್ ಡಿಟೆಕ್ಷನ್ಸ್ ಅಂತ ಇರುತ್ತೆ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನಮ್ಗೆ ಗೊತ್ತಿರಬೇಕು. ಪ್ರತಿಯೊಂದು ಇಂಗ್ಲೀಷ್ ಬಗ್ಗೆ ರೀ ತುಂಬ ಈಸಿಯಾಗಿರುತ್ತೆ. 35 ಮಾರ್ಕ್ಸ್ ಇರುತ್ತೆ ರೀ. 35 ಮಾರ್ಕ್ಸ್ನಲ್ಲಿ ಅತ್ಯಂತ ಎಫೆಕ್ಟಿವ್ ಆಗಿ ಒಂದು ಸ್ಟ್ರಾಟಜಿ ರೂಪಿಸ್ಕೊಂಡ್ರೆ ಅಟ್ಲೀಸ್ಟ್ 30 ಮಾರ್ಕ್ಸ್ ಆದರೂ ನಾವು ಅಟೆಂಡ್ ಮಾಡಬೇಕು ಎಕ್ಸಾಮ್ನಲ್ಲಿ. ಅರ್ಥ ಆಯ್ತಾ? 30 ಮಾರ್ಕ್ಸ್ ಆದರೂ ಗಳಿಸ್ಕೋಬೇಕು ಅದರಿಂದ. ಮತ್ತು ಕನ್ನಡ ಅಂತ ಬಿಡಿ, ಕನ್ನಡ ಗ್ರಾಮರು ತುಂಬಾ ಈಸಿ ಇರುತ್ತೆ. ಸೊ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಮಾಡೋಣ. ಮತ್ತು ಕಂಪ್ಯೂಟರ್ಸ್ ಅಂತೂ ನಮಗೆ ಗೊತ್ತಿದೆ ಅಲ್ಲ, ಆಲ್ರೆಡಿ ನಮ್ಮದು ಸಾಫ್ಟ್ವೇರ್ ಇಂಜಿನಿಯರಿಂಗೇ ಆಗಿರೋದ್ರಿಂದ ಕಂಪ್ಯೂಟರ್ಸು ತುಂಬಾ ಈಸಿ ಇರುತ್ತೆ. 30 ಕ್ವಶನ್ಸ್ ಬಂದಿರುತ್ತೆ, 30 ಮಾರ್ಕ್ಸ್ಗೆ ಬಂದಿರುತ್ತೆ. ಸೊ ಅದನ್ನು ಸಮೇತ ನಾವು ಯಾವ ರೀತಿ ಟ್ಯಾಕಲ್ ಮಾಡಬಹುದು, ಯಾವುದ್ರ ಪರ್ಟಿಕ್ಯುಲರ್ ಕಂಪ್ಯೂಟರ್ ಸೈನ್ಸ್ ಅನ್ನೋದು ತುಂಬ ದೊಡ್ಡ ಸಮುದ್ರ ರೀ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದ್ರ ಮೇಲೆ ನಾವು ಫೋಕಸ್ ಮಾಡಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು ಅಂತಕ್ಕಂಥ ಒಂದು ವಿಷಯ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಕ್ಕಂಥದ್ದು ಕಮ್ಯುನಿಕೇಷನ್ ಪೇಪರ್. ಸೊ ಕಮ್ಯುನಿಕೇಷನ್ ಪೇಪರ್ ಎಕ್ಸಾಕ್ಟಾಗಿ ಕಮ್ಯುನಿಕೇಷನ್ ಪೇಪರ್ ಅಂತ ಹೇಳೋದಾದರೆ ಸೊ ನೋಡಿ ನಿಮಗೆ ಇಲ್ಲಿ ಕಟ್ ಆಫು ಮ್ಯಾಕ್ಸಿಮಮ್ ಇರಲ್ಲ ರೀ, ಕಡಿಮೆನೇ ಇರುತ್ತೆ ಕಟ್ ಆಫ್. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಟ್ಲೀಸ್ಟ್ ಓಕೆ 140 ಅಂದ್ಕೊಳ್ಳಿ, 140. ಸೊ ಇದು ಮ್ಯಾಕ್ಸಿಮಮ್ ಟಾರ್ಗೆಟು. 140ಗೆ ನೀವು ಟಾರ್ಗೆಟ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ಕಟ್ ಆಫ್ ಆದರೂ ರೀಚ್ ಆಗ್ಬೋದು ಅಲ್ವಾ? ಸೊ ಇಲ್ಲಿ ನೋಡಿ ಸಿಂಪಲ್ ಇಷ್ಟೇ, ನಿಮಗೆ 2 ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2 ಅಂತ ಅಲ್ವಾ? ಸೊ ಇದು GK ಪೇಪರ್ ಆಗಿರುತ್ತೆ. GK ಪೇಪರ್, ಇದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಎಲ್ಲ ಸಬ್ಜೆಕ್ಟ್ಸು ಬಂದಿರುತ್ತೆ ರೀ. ಸರ್ವಸಾಮಾನ್ಯವಾಗಿ GKಗೆ ಏನೆಲ್ಲ ಓದ್ತಾ ಇದ್ದೀವೋ PCಗೆ PSಗೆ ಎಲ್ಲ ಇನ್ನು ಸ್ವಲ್ಪ ಡೆಪ್ತಾಗಿ ಬರ್ಬೋದು. ಸೊ ಇಲ್ಲಿ ನೋಡಿ ಕಮ್ಯುನಿಕೇಷನ್ ಪೇಪರಲ್ಲಿ ನಾವು ಯೋಚನೆ ನೋಡಬೇಕಾಗಿರ್ತಕ್ಕಂಥದ್ದು ನೋಡಿ ಕಮ್ಯುನಿಕೇಷನ್ ಪೇಪರ್ನಲ್ಲಿ. ಸೊ ಇಲ್ಲಿ ಕನ್ನಡ KAN ಅಂದರೆ ಕನ್ನಡ, ENG ಅಂದರೆ ಇಂಗ್ಲೀಷು. ಸೊ ಇಲ್ಲಿ ಏನಪ್ಪ ಅಂದರೆ ಕಂಪ್ಯೂಟರ್ಸು, ಓಕೆ, COM ಅಂದರೆ ಕಂಪ್ಯೂಟರ್ಸು. ಇದರಲ್ಲಿ ನಾವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ತುಂಬ ಗ್ರಿಪ್ ಇರಬೇಕು ರೀ. ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ನಾನು 70+ ಮಾಡ್ತೀನಪ್ಪ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿದ್ದರೆ ನೆಕ್ಸ್ಟ್ ಪೇಪರ್ನ ನೀವು ಅಟ್ಲೀಸ್ಟ್ ಒಂದು 55-60 ತೊಗೊಂಡೋದ್ರೂ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಇಲ್ಲ 2 ಪೇಪರ್ಸ್ನ ಬ್ಯಾಲೆನ್ಸ್ ಮಾಡ್ತೀನಿ, 2 ಪೇಪರ್ಸ್ನಲ್ಲಿ ಒಂದು 70 ಸ್ಕೋರ್ ಮಾಡ್ಕೊಳ್ತೀನಿ ಅಂದರೆ ಅದು ಉತ್ತಮ. ಸೊ ಇಲ್ಲ ಅಂದರೆ ಇನ್ನೊಂದೇನಪ್ಪ, ಒಂದು GK ಪೇಪರಲ್ಲಿ ನಿಮಗೆ GK ಪೇಪರ್ ಮೇಲೆ ಗ್ರಿಪ್ ಇರಬೇಕು ಒಂದು. ಸೊ ಇಲ್ಲ ಅಂದರೆ ಕಮ್ಯುನಿಕೇಷನ್ ಪೇಪರ್ ಮೇಲೆ ಗ್ರಿಪ್ ಇರಬೇಕು. ಸೊ ಇಲ್ಲ ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಈ ಸ್ಕಿಲ್ಸ್ ಗೊತ್ತಿದ್ದರೆ ಖಂಡಿತವಾಗಿ ಈ ಎಕ್ಸಾಮ್ನಲ್ಲಿ ಸೆಲೆಕ್ಷನ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ರೀ. ಅರ್ಥ ಆಯ್ತಾ? ಸೊ ನಾವು ಇವಾಗ ನಮಗೆ ಫೋಕಸ್ ಮಾಡೋದಾದರೆ ನಮ್ಮ ಕಮ್ಯುನಿಕೇಷನ್ ಪೇಪರ್ ಈಸಿ ಇದೆ. ಸೊ ಅದನ್ನು ಒಂದು ಸ್ಟ್ರಾಟಜಿಸ್ ಆಲ್ರೆಡಿ ಕಂಪ್ಯೂಟರ್ಸ್ದು ಸ್ಟ್ರಾಟಜಿ ರೆಡಿ ಆಗಿದೆ. ಸೊ ಲೈಕ್ ಇಂಗ್ಲೀಷ್ನ ಯಾವ ರೀತಿ ಸ್ಕೋರ್ ಮಾಡ್ಕೊಳ್ಳೋದು ಮೋರ್ ದೆನ್ 30, ಅಟ್ಲೀಸ್ಟ್ 28 to 30 ಮಿನಿಮಮ್. ಸೊ ಅದು ಸ್ಟ್ರಾಟಜಿ ರೆಡಿ ಆಗಿದೆ. ಇನ್ನು ಕನ್ನಡ ಗ್ರಾಮರ್ ಅದರ ಸ್ಟ್ರಾಟಜಿ ರೆಡಿ ಮಾಡಿಕೊಂಡ್ರೆ ಇದು ಮುಗಿಯುತ್ತೆ. ಮತ್ತು GKನೂ ಅಷ್ಟೇ, ಆಲ್ರೆಡಿ ನಾವು ಓದ್ತಾನೆ ಬರ್ತಾಯಿದ್ದೀವಿ GK ಅಲ್ವಾ, PCಗಂತೆ PSಗಂತ. ಅದನ್ನು ಸಮೇತ ಮ್ಯಾಕ್ಸಿಮಮ್ ನೋಡಿ ಇಲ್ಲಿ ಒಂದು 65 ಇಟ್ಕೊಂಡ್ರು, ಇಲ್ಲಿ 75 ಇಟ್ಕೊಂಡ್ರು ಒಂದು ಒಳ್ಳೆ ಸ್ಕೋರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಚೆನ್ನಾಗಿ ಏನಂದರೆ ಸೊ ಕಂಡೀಷನ್ ಏನಪ್ಪ ಅಂದರೆ ಇವಾಗ ಸಿಕ್ಕಿರ್ತಕ್ಕಂಥ ಸಮಯವನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಕ್ಲೀನಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇದರಲ್ಲೇ ನಾವು ಕೊಟ್ಟು ಇದನ್ನು ಮಾಡ್ಕೊಳ್ಳೋದಾದರೆ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಇದನ್ನು ರೂಪಿಸೋಣ. ಓಕೆ, ಸೊ ಹಾಗಾದರೆ ಇನ್ನೊಂದೇನಪ್ಪ ಅಂದರೆ ನಮ್ಮ PC 200 ಟಾಪಿಕ್ಸು ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು. ಮೊನ್ನೆ ಆಲ್ರೆಡಿ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಮ್ಯಾಕ್ಸಿಮಮ್ ಬಂದಿದೆ ಅದರಲ್ಲಿ. ಸೊ ನಿಮಗೆ ಬೇಕಿದ್ದರೆ ಅದು ಕಂಪ್ಲೀಟಾಗಿ PDF ಕೋರ್ಸ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಏನೇನು ಸಿಗುತ್ತಪ್ಪ ಅಂತ ಹೇಳೋದಾದರೆ ಅದರಲ್ಲಿ ನಿಮಗೆ PC 200 ಟಾಪಿಕ್ಸ್ನಲ್ಲಿ ಏನೇನು ಸಿಗುತ್ತಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವೈಸ್ ನೋಟ್ಸ್, ಕರೆಂಟ್ ಅಫೈರ್ಸ್, ರಿವಿಷನ್ ನೋಟ್ಸ್, MCQ ಸೀರೀಸ್. ಇದರ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ, ಎಸ್ಪೆಷಲಿ PC ಎಕ್ಸಾಮಿನೇಷನ್ ದೃಷ್ಟಿಯಿಂದ ಏನೆಲ್ಲ ಒಬ್ಬ ಅಭ್ಯರ್ಥಿಗೆ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಇದರಲ್ಲಿ ಹಾಕಿರ್ತೀವಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಇದೆ. ಇದರ ಬೆಲೆ 699 ಆಗಿರುತ್ತೆ, PDF ಕೋರ್ಸ್ ಆಗಿರುತ್ತೆ. ಬೇಕಿದ್ದರೆ ಇದೇ ಸ್ಕ್ರಾಲ್ ಆಗ್ತಿದೆ ಒಂದು ನಂಬರು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಸೊ
ಪಡ್ಕೋಬೋದು. ಹಾಗಾದರೆ ಮೀಟ್ ಆಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.